ಸಿಟಿ ರವಿ ಬಂಧಿಸಿ ಇಡೀ ರಾತ್ರಿ ಸುತ್ತಾಡಿಸಿದ್ದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಬೆಳಗಾವಿ ಕಮಿಷನರ್ ಸುಳ್ಳು ಹೇಳ್ತಾ ಇದ್ದಾರೆ. ಇದು ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರ ಹೇಳಿಕೆ. ಬೆಳಗಾವಿ ಕಮಿಷನರ್ ಸುಳ್ಳು ಹೇಳ್ತಾ ಇದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಶಾಸಕನಿಗೆ ಭದ್ರತೆ ಕೊಡಲಾಗದೇ ಇದ್ರೆ ಬೀದಿಯಲ್ಲಿ ಭದ್ರತೆ ಸಿಗುತ್ತೆ ಎಂದು ಭಾವಿಸೋದೇ ಮೂರ್ಖತನ. ಸುಳ್ಳು ಹೇಳ್ತಾ ಹೇಳ್ತಾ ಸತ್ಯ ಮುಚ್ಚಿಡೋಕಾಗಲ್ಲ. ಕಮಿಷನರ್ ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾ ಇದ್ದಾರೆ. ಇದು ಖಾನಾಪುರದಲ್ಲಿ ಬಿಜೆಪಿ ಬೆಂಬಲಿಗರು ಸಾವಿರಾರು ಜನರಿದ್ದಾರೆ. ಬೆಳಗಾವಿ ಜಿಲ್ಲೆ ಖಾನಾಪುರ ಹಿಂದುತ್ವದ ಕೋಟೆ ಅಂತ ಸಿಟಿ ರವಿ ಹೇಳಿದ್ದಾರೆ. ಅದೇ ಹೇಳಿದ್ನಲ್ಲ, ರಕ್ಷಣೆ ಕೊಡೋಕ್ಕೆ ಅವ್ರಿಗೆ ಸುವರ್ಣಸೌಧದಲ್ಲಿ ರಕ್ಷಣೆ ಕೊಡೋಕ್ಕಾಗಲಿಲ್ಲ, ಪೊಲೀಸ್ ಠಾಣೆಯಲ್ಲಿ ರಕ್ಷಣೆ ಕೊಡೋಕ್ಕಾಗಲಿಲ್ಲ, ಬೀದಿಲಿ ರಕ್ಷಣೆ ಕೊಡ್ಬೋದು ಅಂತ. ಅದು ಮಧ್ಯರಾತ್ರಿಯಲ್ಲಿ ಕೇವಲ 6 ಜನ ಪೊಲೀಸರು ನಮ್ಮ ಜೊತೆಗಿದ್ದವರು, 60 ಅಲ್ಲ, ಪೊಲೀಸ್ ವ್ಯಾನ್ ಇರಲಿಲ್ಲ. 6 ಜನ ಇದ್ದ ಕಡೆಗೆ ಯಾರಾದರೂ ಒಂದು 50-60 ಜನ ಬಂದು ಅಟ್ಯಾಕ್ ಮಾಡಿದರೆ 6 ಜನ ಏನು ಮಾಡ್ತಿದ್ರು? ಠಾಣೆಯಲ್ಲೇ ರಕ್ಷಣೆ ಕೊಡೋಕ್ಕಾಗದೇ ಇದ್ದವರು. ಠಾಣೆ ಎಲ್ಲ ರೀತಿ ಸೆಕ್ಯೂರ್ಡು. ಮತ್ತು ಖಾನಾಪುರ ಬಿ ಜೆ ಪಿ ಭದ್ರಕೋಟೆ, ಅಲ್ಲಿಯ ಶಾಸಕರು ಬಿ ಜೆ ಪಿ 50,000ಕ್ಕೂ ಹೆಚ್ಚು ಲೀಡ್ನಲ್ಲಿ ಗೆದ್ದಿದ್ದಾರೆ. ಸಾವಿರಾರು ಜನ ಠಾಣೆ ಹೊರಗಡೆ ಸೇರಿದ್ರು, ಎಲ್ಲರೂ ಬಿ ಜೆ ಪಿ ಬೆಂಬಲಿಗರು. ನಮ್ಮ ವಿರೋಧ ಪಕ್ಷದ ನಾಯಕರುಗಳು ಇಬ್ಬರೂ ಇದ್ದರು. ಅವ್ರನ್ನೆಲ್ಲರೂ ಪ್ರತ್ಯೇಕಗೊಳಿಸಿದ ಕೆಲಸ ಯಾಕೆ ಮಾಡಿದ್ರು? ಅದೇ ಹೇಳಿದ್ನಲ್ಲ, ರಕ್ಷಣೆ ಕೊಡೋಕ್ಕೆ